ದೊಡ್ಡ ಮಂದಿಗೆ ಎಲ್ಲ ಹಿರಿ ಮಂದಿಗೆ ಎಲ್ಲ ಕಿರಿ ಮಂದಿಗೆ ನೀವು ನೋಡ್ತೀರಾ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವಥ್ ನೋಡ್ರಿ, ಬೆಳಗಾವಿ ಬಂದಿವ್ರಿ, ಕುಂದಾನಗರಿ ಜನರು ಈಗಾಗಲೇ ನೋಡ್ರಿ ಒಂದ್ಸಲ ಬಂದಿದ್ವಿ, ಮತ್ತೆ ಬಂದೇವಿ. ಜನರು ಏನಂತಾರ, ಈಗ ಹೆಂಗೈತಿ ಕಾವು, ಅವತ್ತು ಬಂದಿದ್ದು ಬೇರೆ ಲೆಕ್ಕ ಐತಿ, ಇವತ್ತು ಬರೋದು ಬೇರೆ ಲೆಕ್ಕ ಐತಿ. ಯಾಕಂತಂದ್ರೆ ನೋಡ್ರಿ, BJP-ಯಿಂದ ಜಗದೀಶ್ ಶೆಟ್ಟರ, ಕಾಂಗ್ರೆಸ್ಸಿಂದ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡಕತ್ತಾರ. ಈಗ ಹೇಗದೆ, ಯಾಕಂದ್ರೆ ಬೆಂಗಳೂರಲ್ಲಿ ಆಗೋದೇ ಲೆಕ್ಕಾಚಾರ ಬೇರೆ, ಬೆಳಗಾವಿ ಲೆಕ್ಕಾಚಾರನೇ ಬೇರೆ, ಬಿಸಿಲು ಒಂದೇ ಆದರೆ ಲೆಕ್ಕಾಚಾರಗಳು ಬೇರೆ. ಸೊ ಹಾಗಾಗಿ ಏನಾಗ್ಬೋದು, ಜನ ಏನಂತಾರೆ, ಯಾರು ಬಂದ್ರೆ ಚಲೋ ಅಂತಾರ, ಇವೆಲ್ಲವನ್ನು ಕೂಡ ಕೇಳೋಣ. ನರ್ರಿ ನಮಸ್ಕಾರ ರೀ. ಹೊರಡೋ ಮುಂಚೆ ಒಂಚೂರು ಮಾತಾಡೋಗ್ರಿ. ಏನ್ರಿ ಹೆಸರು ನಿಮ್ದು? ಜಗದೀಶ್ ದಳವಾಯಿ. ಜಗದೀಶ್ ದಳವಾಯಿ. ಜಗದೀಶ್ ಅವರ ನೋಡ್ರಿ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಭಾಳ ಕಾವಾಗಕತ್ತೈತ್ರಿ, ಹೌದಲ್ರಿ? ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಐತ್ರಿ, ಹೆಚ್ಚೈತ್ರಿ. ಹೆಚ್ಚೈತ್ರಿ. ಏನಂತೀರಿ, ಯಾರು ಗೆಲ್ಬೋದು, ಏನಾಗ್ತೈತಿ? BJP ಬರ್ತೈತ್ರಿ. BJP ಗ್ಯಾರಂಟಿ. ಗ್ಯಾರಂಟಿ. ಯಾಕ್ರಿ BJP ಬರ್ಬೇಕಾ? ಜಗದೀಶ್ ಶೆಟ್ಟರ ಇದು ಅನುಕೂಲ ಅದಾವ್ರಲ್ಲ ರೀ. ಜಗದೀಶ್ ಶೆಟ್ಟರ್ ಅಲ್ಲಿಂದ ಇಲ್ಲಿ ಬಂದಾರಲ್ರಿ, ಬಂದ್ರು ಮಾಡ್ತಾರ್ರಿ. ಮಾಡ್ತಾರ್ರಿ. ಅವರೇ ಗೆಲ್ಲೋದು. ಕಾಂಗ್ರೆಸ್ ಹಾಕ್ಬೇಡ್ರಿ. ಏನು ಗ್ಯಾರಂಟಿಗಳು ತೊಗೊಂಡು ಏನು ಮಾಡಿದ್ರು ಅವ್ರು? ಅದಕ್ಕಾಗಿ ನಿಮ್ಮ ಲೇಡೀಸ್ಗೆಲ್ಲ ಗ್ಯಾರಂಟಿ ಕೊಟ್ಟಿಲ್ಲ. ಕೊಟ್ಟಿದ್ದಾರೆ, ಅವ್ರು ತೊಗೊಂಡು ಏನು ಮಾಡಿದ್ರು? ಮುಂದಿನ ನೋಡ್ಬೇಕಲ್ಲ, ಮುಂದಿನ ಭವಿಷ್ಯ ನೋಡ್ಬೇಕಾ, ಮಕ್ಕಳು ಭವಿಷ್ಯ ನೋಡ್ಬೇಕಾ, ಒಟ್ಟು ಗೆಲ್ತಾರ್ರಿ. ಗ್ಯಾರಂಟಿ. ಆತ ಬಿಡ್ರಿ, ಚಲೋ. ಮೇಡಮ್ ಅವ್ರ ನಮಸ್ಕಾರ ರೀ. ಏನ್ ಹೆಸರು ನಿಮ್ದ? ನೀವೆಲ್ಲ ಹೊಂಟಿರಿ, ಬರ್ರಿ ಆ ಕಡೆ ಬಂದಿದ್ದ. ಯಾಕೆ ನೀವು ಹೊಂಟಿರಿ ಅಂತ ನಂಗೆ ಗೊತ್ತತ್ತೆ. ಏನ್ ನಿಮ್ಮ ಹೆಸರು? ಜಯಶ್ರೀ ಅವ್ರೆ. ಯಾರು ಈ ಸಲ ಜಯ ಗಳಿಸೋದು? ಮೋದಿ. ಯಾಕ್ರಿ ಫ್ರೀ ಕೊಟ್ಟಾರ, ಕಾಂಗ್ರೆಸ್ ಎಲ್ಲ ಮಾಡ್ಯಾರ. ಎಲ್ಲ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೆ ಹಿಂದ್ಗಡೆ ಅವರು ಸ್ವಲ್ಪ ಹಿಂದೆ ಆಗ್ಬೇಕಾಕತ್ತ, ಮೋದಿ ಯಾರ ಒಂದ್ ಸ್ವಲ್ಪ ಇದಾಕತ್ರಿ. ಇದಾಕತ್ತಂದ್ರೆ ಏನಾಕತ್ರಿ? ಇದಾಕತ್ರಿ ಹೇಳ್ರಿ ಬರ್ನ ಹೇಳಲ್ಲ. ಕಾಂಗ್ರೆಸ್ ಬೇಡ, BJP ಬೇಕಾ? BJP-ನಾರೆ. ಮೋದಿನೇ ಫಿಕ್ಸ್. ಜಗದೀಶ್ ಶೆಟ್ಟರ್ ಪಕ್ಕ. ಬಿಡ್ರಿ. ನಮಸ್ಕಾರ ರೀ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಅಣ್ಣಪ್ಪ ರೀ. ಅನ್ನಪ್ಪ. ಅನ್ನ ಯೋಜನೆ, ಅನ್ನದಾನ. ಹೇಳ್ರಿ ಯಾರು ಚಲೋ? ನಮ್ದು ಮೋದಿನೇ ಬೇಕು. ಮೇಲೆ ಕೆಳಗ ಕಾಂಗ್ರೆಸ್ ಆಗಲಿ. ಹೌದ್ರಿ? ಹಂಗಾರೆ ಈ ಸಲ ಏನು ಹೇಳಕ್ ಬರೋದಿಲ್ಲ ಅಣ್ಣ. ಈ ಸೈಡ್ ಬಂದಿಲ್ಲ, ಇದು ಬರೋದೇನಿತ್ಲ ಇದು BJP-ನೇ ಬರೋದ. ನೀ BJP-ನೇ ಬರೋದ. ನೀ ಜುಬ್ಬ ಉಟ್ಕೊಂಡ ನೀ ಇದನ್ನ ಮಾಡ್ಕೊಂಡ್ ಬಂದ್ರ ಇದಾಗೋದಿಲ್ಲ ಅಣ್ಣ. ಇಲ್ಲ ನಾ ಹೇಳತ್ತ ನಿಮ್ಗೆ ಅಣ್ಣಾಗ. ಏನ್ ಹೇಳ್ತೀರಿ? ಯಾರು ಗೆಲ್ತಾರ? BJP-ನೇ ಬರೋದ. ನೀ BJP-ನೇ ಮಾಡೋರು ನಾವು. ಗ್ಯಾರಂಟಿನ BJP-ನೇ ಮಾಡೋರು. ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬಾಡ್ ನಮ್ಗೆ ಬೇಡವ. ನಮ್ಗೆಲ್ಲ ರಗಡ ಆಗೈತಿ, ಇದು ಆಗೋದ. ಎಲ್ಲ ಫ್ರೀ ಆಗಿ ಕೊಟ್ಟಾರ ಎಲ್ಲ ಲೇಡೀಸ್. ಏನ್ ಮಾಡುದು? ಏನ್ ಮಾತಾಡಕತ್ತೀರಿ ನೀವು? ಸರಿ 85 ರೂಪಾಯಿ ಇದ್ದದ್ದು 100 ರೂಪಾಯಿ ಮಾಡಿದಾರು. ಏನ್ ಇಲ್ಲ ಆತ ನಿನಗ? ಮತ್ತ ಹೌದು, ನಿಮಗೇನ್ ಫ್ರೀ ಕೊಡ್ಬೇಕೀಗ? ನಮಗ್ ಸರಿನ ಫ್ರೀ ಕೊಡ್ಬೇಕ. ಯಾಕ? ಮತ್ತೆ ಹೆಂಗಸರು ಫ್ರೀ ಕೊಟ್ಟಾರು. ಸರ ಫ್ರೀ ಕೊಟ್ರೆ ಸರ್ಕಾರ ಎಲ್ಲ ಹೋಗ್ತಾವ ಮನೆಗೆ. ನಮ್ BJP ಇದ್ರೆ ಎಲ್ಲ ಬರೋಬ್ರಿ ನೋಡ್ರಿ. BJP ಬಂದ್ಬಿಟ್ರೆ ಫ್ರೀ ಕೊಟ್ಬಿಡ್ತಾರ. BJP ಬೇಕು ನೋಡ್ ನಮಗ್. ಅದೇ ಬೇಕು. ಅದಿದ್ದಾಗ ನಮ್ಗೆಲ್ಲ ಜಗದೀಶ್ ಶೆಟ್ಟರ್ ಗ್ಯಾರಂಟಿನ. ಕಾಂಗ್ರೆಸ್ ಯಾಡ ಹೇಳ್ರಿ. ರೈತರ ಬಗ್ಗೆ ಹೇಳ್ಬೇಕಂದ್ರ ಹೇಳಬೇಕ. ಏನ ಇದ್ರ ಬಗ್ಗೆ ಹೇಳ್ಬೇಕಾದ್ರ, ಈಗ 2 ವರ್ಷದಿಂದ 9,000 ರೂಪಾಯಿ ಇದ್ದ ಸೋಯಾಬೀನ್ ರೇಟ್ ಇತ್ತ. ಈಗ 5,000 ರೂಪಾಯಿ ರೇಟ್ ತೊಗೊಂಬಂದಾರ. ಯಾವ ಸರ್ಕಾರ ನಡೆಯತೈತಿ ಅನ್ನೋದು ಎಲ್ಲ ರೈತರಿಗೂ ಗೊತ್ತೈತಿ. ಇತ್ರ ಅಂತ ನಾವು ರೈತರ ಏನೈತಿ, ಮತ್ತು ರೈತಾಪಿ ಮಂದಿ ಏನೈತಿ, ಬಡವ್ರ ಮಂದಿ ಏನೈತಿ, ಇದನ್ನೆಲ್ಲ ಕೂಡ ಹಾಕೊಂಡ್ಕಾರ ಚಲೋ ತಂಗ ಒಂದ. ನಮಗೆ ಯಾವ ವ್ಯಕ್ತಿ ಬೇಕಲ್ಲ, ಯಾವ ಮ್ಯಾಗ ಏನು ಸರ್ಕಾರ ಏನು ನಡೆಯತೈತ್ಲ ಅದ್ರ ಬಗ್ಗೆ ನಾವು ನೋಡ್ಕಾರ ವಿಚಾರ ಮಾಡ್ಕಾರ ಹೋಟ್ ಹಾಕಿ. ನೀವು ನೋಡ್ಕಾರ ವಿಚಾರ ಮಾಡ್ಕೋರ, ಯಾವ ಪಕ್ಷ ಬಂದ್ರೆ ನಮಗೆ ಬೆಲೆ ಎಲ್ಲ ಚಲೋ ಆಗ್ತೈತಿ, ಎಲ್ಲ ಇದಾಗ್ತೈತಿ. ಯಾವ ಪಕ್ಷದ ಬಗ್ಗೆ ಹೋಗತ್ತಲ್ಲ ನಾವು ರೈತಾಪಿ ಮಂದಿ. ಈಗ 2018 10,000 ರೂಪಾಯಿ ರೇಟ್ ಇತ್ತ, ಹುಳ್ಳಿ ರೇಟ. ಈಗ ಎಲ್ಲಿಗೆ ಬಂದೈತಿ? 6,000 ರೂಪಾಯಿಗೆ ಬಂದೈತಿ. ಯಾವ ಸರ್ಕಾರ ಕೆಡವತ್ತ ಅನ್ನೋ ಗೊತ್ತಿಲ್ಲ ರೈತರಿಗೆ. ಹೇಳ್ರಿ ಸರ್, ನಿಮ್ಮ ಹೆಸರು? ನಮ್ಮ ರವಿ ಅಂತ ಹೇಳಿ ಸರ್. ರವಿ ಅವ್ರೆ ಹೇಳ್ರಿ, ಯಾರು ಬಂದ್ರೆ ಚಲೋ ಅಂತೀರಿ? BJP ಸರ್. ಯಾಕ್ರಿ? ಯಾಕಂದ್ರೆ ಎಲ್ಲೈತ್ರಿ, ಗೃಹಲಕ್ಷ್ಮಿ ಕೊಡ್ತಾರೆ, ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾರೆ, ಎಲ್ಲ ಮಾಡ್ತಾರೆ.
ಈಗ ಉದ್ಯೋಗ ಖಾತ್ರಿ ಅಂತ ಕಸ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಅದು ಯಾವ ಸರ್ಕಾರ ಬಂದ್ರು ಇರ್ತೈತಿ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಉದ್ಯೋಗ ಖಾತ್ರಿ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಯಾವ ಹೊಲದಾಗ ಹೆಣ್ಮಕ್ಳು ದುಡಿಯಾಕ ಬರ್ತಾ ಇಲ್ಲ, ರೈತರಿಗಂತೂ ಯಾವ ಕೂಲಿ ಕಾರ್ಮಿಕರು ಯಾರು ಸಿಗ್ತಾ ಇಲ್ಲ. ಇವ್ರು ಹೆಣ್ಮಕ್ಳು ಫ್ರೀ ಮಾಡಿದಾರ, ಮಾಡ್ಲಿ ಬೇಡ ಅಂತ ಇಲ್ಲ. ಆದ್ರೆ ನೋಡಿ ಕಾಸು ಮಾಡ್ಬೇಕಲ್ಲ. ಎಲ್ಲ 2,000 ರೂಪಾಯಿ ಕೊಟ್ರೆ ಯಾರು ಹೊಲಕ್ಕೆ ಬರ್ತಾ ಇಲ್ಲ ನಮ್ಗೆ. ಯಾರು ಯಾರ ಕಡೆಯಿಂದ ಕೊಡ್ತಾರ್ರಿ? ಎಲ್ಲ ನಮ್ದೇ ರೊಕ್ಕ ತಗೊಂಡು ನಮ್ಗೆ ಒಂದ್ ಕಡೆಯಿಂದ ತಗೊಂಡು ಇನ್ನೊಂದ್ ಕಡೆ ಹಾಕಿ ಕೊಡ್ತಾರ ಅಷ್ಟೇ. ಅವ್ರು ನಮ್ಗೆ ಯಾರು ಅವ್ರ ಅಪ್ಪರ್ ಮಟ್ಟಿಂದ ಕುಂತಾರಂತೀರಿ ಮನೇಲಿ. ಯಾರು ಬರತ್ತಿಲ್ರಿ. ಈಗ ನಂದೇ 13 ಎಕರೆ ಹೊಲ ಐತ್ರಿ. ಇವತ್ತಿಗೆ ನಾ ಕೂಲಿಗೆ 500 ರೂಪಾಯಿ ಕೊಡ್ತಂದ್ರೆ ಯಾರು ಬರ್ತಾ ಇಲ್ಲ. ಯಾಕಂದ್ರೆ 370 ರೂಪಾಯಿಗೆ ಉದ್ಯೋಗ ಖಾತ್ರಿ ಒಳಗೆ 5 ನಿಮಿಷ ಒಂದು ಫೋಟೋ ತಕ್ಕೊಂಡ್ರು ಒಂದು 5x5 ಹಟ್ರ್ ಮುಗಿತಾರ ಅವ್ರದ್ದು. ಅವ್ರ ಪಗಾರ ಅವ್ರು ಬಿತ್ತ ಆರಾಮ್ ಉಂತಾರ, ಗಿಡದ ಬುಡಕ್ಕೆ ಮಕ್ಕೋತಾರ, ಮನೆಗೆ ಹೋಗ್ತಾರ. ಇಲ್ಲಿ ಹೊಲ್ದಾಗ ಬಂದು ಸಂಜೆ ಮಾಡಕ್ಕೆ ಅವ್ರಿಗೆ ರೆಡಿ ಇಲ್ಲ. ಯಾಕಂದ್ರೆ 5 ರೂಪಾಯಿ ಕೊಡ್ತು ನಮ್ಮ ಕಡೆ ಬರೋದಿಲ್ಲ. ಈ ನಮ್ಮನೆ ಸರ್ಕಾರಗಳು ಮಾಡಕತ್ರ ನಮ್ಗೆ ಆಗೋದಿಲ್ಲ. ಒಟ್ಟ ಪಗಾರಿಗೆ ಆಸೆ ಬಿದ್ಬಿಟ್ರೆ ಜನ ಅಂತೀರಿ. ಯಾಕಂದ್ರೆ 200 ರೂಪಾಯಿ ಬರತ್ರಿ. ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತೈತಿ, ಬಸ್ ಫ್ರೀ ಐತಿ, ಎಲ್ಲ ಕಡೆ ಫ್ರೀ ಐತಿ ಅವ್ರಿಗೆ. ಅವ್ರು ಯಾಕೆ ನಮ್ಮ ಬಗ್ಗೆ ತಲೆ ಕೆಡಿಸ್ಕೋತಾರೆ? ರೈತರ ಬಗ್ಗೆ ನಿಮ್ಮ ಹೊಲ ಐತಿ, ನೀವು ಮಾಡ್ಕೊರ್ಪ, ಬೇಡ ಬಿಡ್ತಾರೆ ಅಂತ ಹೇಳ್ತಾರೆ. ನಮ್ಗೆ ಯಾರು ಸಪೋರ್ಟ್ ಮಾಡಕ್ ಬರ್ತಾ ಇಲ್ಲ. ಈಗ ನಾವೆಲ್ಲ ಮಿಷನರಿ ಮೇಲೆ ಮಾಡ್ಬೇಕಾದ್ರೆ ಮಿಷನರಿ ತರ್ಬೇಕಾದ್ರೆ ನಮ್ಮಂತೆ ರೊಕ್ಕ ಬೇಕಲ್ಲ. ಒಟ್ಟು ಯಾರು ಗೆಲ್ಬೋದ್ರಿ? ಯಾರು ಗೆದ್ರೆ ಚಲೋ? ನಮ್ಗೆ ಬಿಜೆಪಿ ಪಕ್ಕ ಓಕೆ. ಏನಣ್ಣ ಏನ್ ಕೇಸರಿ ಶಾಲ್ ಹಾಕೊಂಬಂದ್ಬಿಟ್ರಿ ಬಿಗಿಯಾಗಿ? ಮಾತು ಹೇಳ್ತಾನಪ್ಪ, ಒಂದೇ ಹೇಳ್ರಿ. ಸರಿಯಾಗಿ ಆ ಗೋರ್ಮೆಂಟ್ ಒಟ್ಟ ಈ ಗೋರ್ಮೆಂಟ್ ಒಟ್ಟ ಆದ್ರ ಅದಕ್ಕೊಂದು ಓಟ್ ಹಾಕಿರ್ತಾವ. ತಡ್ರಿ ಒಂದ್ ನಿಮಿಷ ಮಾತಾಡ್ತಾರ. ಏನಂದ್ರ ರೈತರದು ಆ ಬಸ್ ಗಾಡಿ ಫ್ರೀ ಮಾಡೋದ್ಲೆ ರೈತರ ಸಾಲ ಮನ್ನಾ ಮಾಡಿದ್ರೆ ಚಲೋ ಇತ್ತವ್ರ. ಆದ್ರ ಇದನ್ನ ಮಾಡಿಕಾರ ನಾವು ಕಚ್ಚಿಲ್ ತಗೊಂಡ ಈಗ ಹೊಳ್ಳೆ ಮನಿಗೆ ಓಡುವಾಗತ್ತೆ ಬಸ್ ತರಬಲ್ವ. ಅದಕ್ಕಾಗಿ ಯಾವ ಸರ್ಕಾರ ಬಂದ್ರು ಅವ್ರು ಒಂದೊಂದು ತಲಿ ಉದ್ಯೋಗ ಮಾಡ್ಬೇಕವ್ರ. ಈ ಉದ್ದೆ ಮಾಡೋದ್ಲೆ ದಂಧೆ ಮಾಡಬಾರ್ದು. ಈಗ ಉದ್ದ ಮಾಡೋರು ಯಾರು? ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಯಾರು ಚಲೋ? ಯಾರ ಎರಡು ಚಲೋನ ಇರ್ತಾವಂತರು. ಒಂದ್ ಮೊಸತಿ ಮಾಡ್ತಿರ್ತತಿ, ಒಂದು ಕೊಳ್ಳಿ ಹಾಕ್ತಿರ್ತತಿ. ಮತ್ ಇದು ಯಾಕ ಗೋರ್ಮೆಂಟ್ ಈಗ ಬಸ್ ಗಾಡಿ ಫ್ರೀ ಮಾಡೈತೆ. ಹೆಂಗಸೂರ್ ಏನ್ ಮಾಡ್ತಾರು? ನಾಯಿ ಮಾಡ್ದೆ ಅವ್ರ ಮನಿಗೆ ಓಡಿ ಹೋಗ್ಬಿಡ್ತಾರ. ಎಲ್ಲಿ ಓಡಾಕ್ತಾರ? ಮನಿಗೆ ಓಡಿ ಹೋಗ್ಬಿಡ್ತಾರ. ಟ್ರಿಪ್ ಹೊಡಿಯಾಕತ್ತ, ಟೂರ್ ಮತ್ತ ಅವ್ರಿಗೆ 2,000 ಕೊಟ್ರಿ, ಮತ್ತ ಅವ್ರಿಗೆ ಎಲ್ಲ ಟ್ರಿಪ್ ಹೊಡ್ಯಾಕತ್ರಿ. ಮತ್ತೆ ಇಲ್ಲೇ ನಾವು ಈಗ ಹೊಳೆ ಬಂದೀಗ ಅಲ್ಲಿ ಹೋಗಿ ಬಸವಣ್ಣ ಗುಡಿಯಿಂದ ಇಲ್ಲಿ ಹೊಳೆ ಬಂದ್ ನನ್ನ ಬಸ್ ಸಿಗದಕ್ಕ. ಈಗ ನಾನು ಹೊಳೆ ಕಾರ್ ಗಾಡಿ ತಗೊಂಡ್ ಬರಕ್ ನಿಮಗೆ ಸೀಟ್ ಕೊಡಂಗಿಲ್ಲ, ಜಾಗ ಕೊಡಂಗಿಲ್ಲ, ಗಾಡಿನ ತರಬಾರ, ಗಾಡಿನೇ ಕೊಡಂಗಿಲ್ಲ. ಇಲ್ಲ ಭಾಳ ಕಷ್ಟ ಆಗೈತಿ. ಯಾರು ಬಂದ್ರು ಚಲೋ? ಬೆಳಗಾವಿ ಒಳಗ ಜಗದೀಶ್ ಶೆಟ್ಟರ್ ನೋಡಲ್ಲ. ನಾ ಏನ್ ಹೇಳ್ತಾನೋ, ಹಸ್ತು ಬರ್ಲಿ ಕಾಂಗ್ರೆಸ್ ಬರ್ಲಿ, ಎರಡಕ್ಕೊಂದೊಂದು ಓಟ್ ಹಾಕ್ತಾನೆ ಹೋಗ. ಎರಡಕ್ಕೂ ಹಂಗ ಹಾಕಕ್ ಆಗಲ್ಲ. ಒಂದೇ ಹಾಕಕ್ ಒಂದ ಮತ್ ಹೆಂಗಸೂರ್ದೊಂದು ಅದಕ್ಕೊಂದು ಇದಕ್ಕೊಂದು ಒಂದೇ ಮನೆ. ಹಲೋರ ಸಾಲಿ ಮಕ್ಕಳಿಗೆ ಎಷ್ಟ ಅನ್ಯಾಯ ಆಗೈತಂದ್ರ ಎಕ್ಸಾಮ್ ಟೈಮಿಗೆ ಏನ್ರ ಬಸ್ಗೆ ಹೋಗಿ ತರಬಿಲ್ಲ. ಇವರು ಹೆಣ್ಮಕ್ಳಿಗೆ ಫ್ರೀ ಕೊಟ್ರ ಅವ್ರು ದುಡ್ಯಾಡಿ ಅವ್ರ ಹಾಯ್ತಿದ್ರ, ಅವ್ರ ಮಕ್ಕಳನ್ನ ಹೊರಗೆ ತಳ್ಳಿದ್ರ. ಸಾಲಿ ಮಕ್ಕಳಿಗೆ ಪರೀಕ್ಷೆಗೆ ಬರಾಕ, ಎಕ್ಸ್ಟ್ರಾ ಕ್ಲಾಸಿಗೆ ಬರಾಕ ಭಾಳ ಹತ್ತವ್ರಿ. ಭಾಳ ತೊಂದರೆ ಆಗಕತ್ತೈತಿ, ಭಾಳ ತೊಂದರೆ ಆಗಿದಾವ. ಅದಕ್ಕಾಗಿ ಈ ಸಲ ಕಾಂಗ್ರೆಸ್ ಹೊಡೆದಾಕ ಏನ ಬಿಜೆಪಿನ ಮಾಡ್ತಾರೆ. ಸಿದ್ದರಾಮಯ್ಯ. ನಿಮ್ಮ ಹೆಸರೇನ್ರಿ? ಎಲ್ಲಪ್ಪ ಹರಿಯಲ್ರ. ಏನು ಗರಂಗ್ ತನಕ ಬಂದ್ಬಿಟ್ರಿ? ಎಲ್ಲಪ್ಪ ಅವ್ರ ನಿಮ್ಮ ಓಟ್ ಎಲ್ಲಪ್ಪ? ಎಲ್ಲಪ್ಪ ಅಲ್ರ ಮಡಿನ ತಾಲೂಕ್ರ ಬೈಲೊಂಗಲ್ ಬೈಲೊಂಗಲ್ ತಾಲೂಕ್ರ. ಯಾರಿಗ್ರಿ ಓಟ ನಿಮ್ದ ಫಿಕ್ಸ್? ಇದ್ ನೋಡ್ರ ಹಸ್ತ ಫಿಕ್ಸ್. ಬಿಜೆಪಿ ಬೇಡ? ನಾ ಬೈಲಿ ನಾ ಮಾತಾಡ್ತನ್ರ. ಕಮಲ ಬೇಡ? ನೀವು ಕೇಳ್ಬಾರ ನಮ್ಮನ್ನ, ನಾವ್ ಇದ್ ಮಾಡಾರ ನೋಡ್ರ. ನೀವ್ ಹಿಂಗ್ ಮಾಡ್ತೀರಿ? ಆತ್ ಬಿಡ್ರಿ, ಚಲೋ ಆತ್ ಬಿಡ್ರಿ. ಅಣ್ಣರ ನಮಸ್ಕಾರ. ಮೋದಿನ ತರತ್ ನೋಡ್ರಿ. ಯಾಕ್ರಿ ಮೋದಿ? ನಮಗ ಅವ್ ಬೇಕಾಗಿದಾನ್ರಿ. ಯಾಕ್ರಿ? ಅವ್ ಏನಾರ ಆಗೋಲ್ಲ, ಒಟ್ಟ ನಿರ್ಭಯ ಅದಾನ. ಮೋದಿ ಬೇಕು ನಮಗ್ರಿ, ನಿರ್ಭಯ. ಅವ್ ಏನ ಬೇಕಾ ಆಸೆ ಏನು ಇಲ್ಲ ಅವನಂತ ಹೇಳ್ರಿ. ನೀವೇನ್ರಿ ಹೆಂಗಸ್ರಿಗೆಲ್ಲ ಫ್ರೀ ಕೊಟ್ಟಾರು, ಎಲ್ಲ ಚಲೋ ಮಾಡಕತ್ತಾರ.